ಮೂಡ ಹಗರಣದಲ್ಲಿ ಸಿಎಂ ಹಾಗೂ ಕುಟುಂಬಕ್ಕೆ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಮತ್ತೆ ಆ ಸೈಟ್ ಅನ್ನು ವಾಪಸ್ ಪಡೆಯುತ್ತಾ ಸಿಎಂ ಕುಟುಂಬ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಈ ಪ್ರಶ್ನೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್. ಏನದು ಸ್ಟೇಟ್ಮೆಂಟ್ ನೋಡಿ, ಡೀಟೇಲ್ಸ್ ಬರ್ತಾ ಇದೆ. ವಾಪಸ್ ಕೊಟ್ಟ ಸೈಟ್ ಹಿಂದಕ್ಕೆ ಪಡೆಯೋ ಬಗ್ಗೆ ಅಪ್ಪ ತೀರ್ಮಾನಿಸ್ತಾರೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ನನ್ನ ತಾಯಿಯ ಆಸ್ತಿ, ಆ ವಿಚಾರದಲ್ಲಿ ಅವರ ನಿರ್ಣಯ ಮುಖ್ಯ. ಈ ಬಗ್ಗೆ ಅವರ ಜೊತೆಗೆ ಚರ್ಚೆ ಮಾಡ್ತೀನಿ. ನನ್ನಿಂದ ಆರೋಪ ಬಂತು ಅಂತ ಅಮ್ಮ ಬೇಸರದಿಂದ ಸೈಟನ್ನು ವಾಪಸ್ ಕೊಟ್ಟಿದ್ರು. ಲೋಕಾಯುಕ್ತ ವರದಿ ಬಳಿಕ ತಾಯಿ ಜೊತೆಗೆ ಮಾತಾಡ್ತೀನಿ. 14 ಸೈಟ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಪುತ್ರ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಮತ್ತು ಹಲವು ಪ್ರಶ್ನೆಗಳಿಗೆ ಕಾರಣ ಆಗ್ತಾ ಇದೆ. ಈ ಒಂದು ಆರೋಪ ಬಂದಾಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ತಂದೆಯವರಾಗಲಿ ನಮ್ಮ ಕುಟುಂಬದವರಾಗಲಿ ಇದ್ರೊಳಗೆ ಯಾವುದೇ ಒಂದು ಕಾನೂನು ಬಾಹಿರವಾದಂಥ ಕೆಲಸ ಮಾಡಿಲ್ಲ ಅಂತ ಹೇಳಿ. ಮೂಡಾದವರು ಅನಧಿಕೃತವಾಗಿ ನಮ್ಮ ಜಮೀನನ್ನು ತೆಗೆದುಕೊಂಡು ಅವರು ಲೇಔಟ್ ಮಾಡಿ ನಮಗೆ ತಿಳಿಸದೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಪರಿಹಾರ ರೂಪದಲ್ಲಿ ಕೊಡಬೇಕು ಅಂತ. ಅದು ಬರೀ ನಮಗೆ ಮಾತ್ರ ಅದಲ್ಲ, ಯಾರ್ಯಾರಿಗೆ ಈ ರೀತಿ ಜಮೀನನ್ನ ಅವರು ಅನಧಿಕೃತವಾಗಿ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ನಮಗೂ ಕೂಡ ಕೊಟ್ಟಿದ್ದಾರೆ. ಆದರೆ ಅದನ್ನೇ ಒಂದು ದೊಡ್ಡ ಹಗರಣ ಅಂತೇಳಿ ಬಿಂಬಿಸಿ ಅಪಪ್ರಚಾರ ಮಾಡಿ ಮುಖ್ಯಮಂತ್ರಿಗಳ ಅವರ ವಂಚಸ್ತಿಗೆ ತೆಕ್ಕೆ ತರುವಂಥ ಕೆಲಸ ಮಾಡಲಾಗಿತ್ತು. ಬಟ್ ಆದರೆ ಇವತ್ತು ಲೋಕಾಯುಕ್ತದವರು ತನಿಖೆ ಮಾಡಿ ಅದರೊಳಗೆ ಯಾವುದೇ ಅವರ ಆರೋಪದಲ್ಲಿ ಹುಳ್ಳಿಲ್ಲ ಅನ್ನೋದನ್ನು ಸಾಬೀತು ಮಾಡಿಕೊಟ್ಟಿದ್ದಾರೆ. ಕೋರ್ಟ್ ಕೂಡ ಅದನ್ನು ಒಪ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಏನು ಮೊದಲಿಂದನೂ ಹೇಳ್ತಿದ್ದೀವಿ, ನ್ಯಾಯ ಸತ್ಯ ನಮ್ಮ ಪರವಾಗಿದೆ ಅಂತ ಅದಕ್ಕೆ ಜಾಸ್ತಿ ಅದನ್ನು ತಂದೆಯವ್ರನ್ನ ಕೇಳಬೇಕು, ತಾಯಿಯವ್ರನ್ನ ಕೇಳಬೇಕು. ಯಾಕೆಂತಂದರೆ ಅಲ್ಟಿಮೇಟ್ಲಿ ಅದು ತಾಯಿಯವ್ರು ಬರಬೇಕಾಗಿದ್ದು. ಹಾಗಾಗಿ ಅವ್ರು ಏನು ಅಂತ ಕೇಳಿ ನ್ಯಾಯವಾಗಿ ಬರಬೇಕಾಗಿದ್ದು ತೆಗೆದುಕೊಂಡಿದ್ದನ್ನೇ ಅವ್ರು ಹಗರಣ ಅಂತ ಹೇಳಿ ಬಿಂಬಿಸಿ ಸುಳ್ಳು ಹೇಳಿದರು. ಸೊ ಹಾಗಾಗಿ ಅವರು ಅದಕ್ಕೆ ನೊಂದು ತಂದೆಯವ್ರಿಗೆ ಅದರಿಂದ ತೊಂದರೆ ಆಗಬಾರ್ದು. ಅವ್ರು 45 ವರ್ಷಗಳಿದ್ದ ರಾಜಕೀಯ ಪಯಣದಲ್ಲಿ ಯಾವತ್ತೂ ಕೂಡ ಆ ರೀತಿ ಆರೋಪ ಬಂದಲ್ಲಿ ಭ್ರಷ್ಟಾಚಾರದ ಆರೋಪ, ಆದರೆ ಅವ್ರ ಕಾರಣದಿಂದ ಬಂದಿದೆ ಅಂತ ಹೇಳಿ ಅವ್ರು ಬೇಸತ್ತು ಅದನ್ನು ವಾಪಸ್ ಕೊಟ್ಟಿದ್ರು. ಸೊ ಹೀಗಾಗಿ ಇವತ್ತು ನಾವು ಮೊದಲಿಂದ ಅವ್ರು ಏನು ಹೇಳ್ತಿದ್ರು, ಅವರು ನಿರಪರಾಧಿಗಳು ಅಂತ ಹೇಳಿ ಅದಕ್ಕೆ ಜಯ ಸಿಕ್ಕಿದೆ. ಮುಂದೆ ಅವ್ರು ಏನು ತೀರ್ಮಾನ ಆ್ಯಕ್ಚುಲಿ ಬೆಳಗ್ಗೆ ಮೈಸೂರಿಗೆ ಬಂದ ಬೆಳಗಿಂದ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೇ ತೊಡಗಿಸ್ಕೊಂಡಿದ್ದೀನಿ. ತಾಯಿಯವ್ರ ಜೊತೆ ಮಾತಾಡಿಲ್ಲ. ಯಾವಾಗಲೂ ಹಾಗೆ ತಮ್ಮ ರಾಜಕೀಯ ವಿರೋಧಿಗಳು ಪರವಾಗಿ ಏನಾದರೂ ವರದಿ ಬಂದರೆ ಅದನ್ನು ಟೀಕೆ ಮಾಡುವಂಥದ್ದು ಪ್ರತಿಪಕ್ಷಗಳು ಯಾವಾಗಲೂ ಮಾಡುವಂಥದ್ದು. ಬಟ್ ಆದರೆ ಲೋಕಾಯುಕ್ತದವ್ರು ಪಕ್ಷಪಾತವಾಗಿ ತನಿಖೆ ಮಾಡಿದರೆ ಯಾವುದೋ ಪ್ರಭಾವ ಕೊಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಮಗೆ ನ್ಯಾಯ ಸಿಕ್ಕಿದೆ. ಅವ್ರು ಏನು ಬೇಕಾದ್ರೂ ತನಿಖೆ ಮಾಡಿಕೊಳ್ಳಿ. ಅವ್ರು ಏನೇ ತನಿಖೆ ಮಾಡಿದ್ರು ಅಲ್ಟಿಮೇಟ್